ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್ ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯನಕೆರೆ. ಆಕ್ಟ್ ಮಾಡುವಂಥ ಆಕ್ಟರ್ಗಳಿಗೇನೆ ಇಲ್ಲಿ ವಂಚನೆ ಆಗಿರುವಂಥ ಪ್ರಕರಣ ಬೆಳಕಿಗೆ ಬಂದಿದೆ. ಕಿರುತೆರೆ ನಟ ನಟಿಯರಿಗೆ ಸೈಟ್ ಕೊಡಿಸ್ತೀನಿ ಅಂತ ಹೇಳಿ ಈಗ ವಂಚನೆ ಮಾಡಲಾಗಿದೆ. ಒಟ್ಟಾರೆಯಾಗಿ ಒಬ್ಬರಲ್ಲ ಇಬ್ಬರಲ್ಲ 139 ಕಲಾವಿದರಿಗೆ ಸುಮಾರು 1.6 ಕೋಟಿ ರೂಪಾಯಿ ಮೌಲ್ಯದ ಒಂದು ಸೈಟ್ಗಳನ್ನು ವಂಚನೆ ಮಾಡಿರುವಂಥ ಆರೋಪ ಇದು. ಹಣ ಪಡ್ಕೊಂಡು ಸೈಟ್ ಕೂಡ ಕೊಡದೆ ಸಂಜೀವ್ ತಗಡೂರು ವಂಚನೆ ಮಾಡಿದ್ದಾನೆ ಅನ್ನುವಂಥ ಒಂದು ಆರೋಪ. ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ಸದಸ್ಯರಿಗೆ ಈತ ವಂಚನೆ ಮಾಡಿದ್ದಾನಂತೆ. ಇನ್ನು ಅಸೋಸಿಯೇಷನ್ ಸದಸ್ಯ ಆಗಿರುವಂಥ ಭಾವನಾ ಬೆಳಗೆರೆ ಅವರು ದೂರು ಕೊಟ್ಟಿದ್ದಾರೆ. ದೂರಿನ ಅನ್ವಯ ಈಗ FIR ದಾಖಲಾಗಿದೆ. ಬಿಲ್ಡರ್ ಭಗೀರಥ, ಸಂಜೀವ್ ಸೇರಿ 5 ವಿರುದ್ಧ ಬೆಂಗಳೂರಿನ RR ನಗರ ಠಾಣೆಯಲ್ಲಿ ಈಗ FIR ದಾಖಲಾಗಿದೆ. ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ನಲ್ಲಿ ಸೈಟ್ ಕಮಿಟಿ ಮೆಂಬರ್ ಆಗಿದ್ದ ಈತ ಸಂಜೀವ್ ತಗಡೂರು ಅಂತ. ಇನ್ನು ಸದಸ್ಯರಿಗೆ ನಾನು ಸೈಟ್ ಕೊಡಿಸ್ತೀನಿ ಅಂತ ಹೇಳಿ ಬಿಲ್ಡರ್ ಭಗೀರಥ ಜೊತೆ ಸೇರಿಕೊಂಡು ಈತ ಒಂದು ವ್ಯವಹಾರ ಮಾಡಲಿಕ್ಕೆ ಪ್ಲಾನ್ ಮಾಡ್ತಾನೆ. ತಾವರೆಕೆರೆ ಅಂದರೆ ಬೆಂಗಳೂರಿನ ಮಾಗಡಿ ರಸ್ತೆಯ ತಾವರೆಕೆರೆ ಬಳಿ ಸೈಟ್ ಕೊಡಿಸ್ತೀನಿ ಅಂತ ಸದಸ್ಯರಿಗೆ ಈತ ಭರವಸೆಯನ್ನು ಕೊಡ್ತಾನೆ. ಅದೇ ಥರ ಸದಸ್ಯರಿಂದ ಲಕ್ಷ ಹಣವನ್ನು ಈತ ಪಡ್ಕೊಳ್ತಾನೆ. RR ನಗರ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಶುದ್ಧ ಕ್ರಿಯೆ ಕೂಡ ಮಾಡಿಸಲಾಗಿತ್ತಂತೆ. ಖಾತೆ ಮಾಡಿಸೋಕೆ ಮಾತ್ರ ಮೀನಾಮೇಷ ಎಣಿಸ್ತಾ ಇದ್ದ ಈ ಸಂಜೀವ್ ತಗಡೂರು ಎನ್ನುವಾತ. ಖುದ್ದಾಗಿ ಖಾತೆ ಮಾಡಿಸೋಕೆ ಹೋದಂಥ ವೇಳೆಯಲ್ಲಿ ಆಗ ಸದಸ್ಯರಿಗೆ ಈ ವಂಚನೆ ಪ್ರಕರಣ ಬೆಳಕಿಗೆ ಬಂದಿದೆ. ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ನಿಂದ ಈ ಕುರಿತಾಗಿ ದೂರು ದಾಖಲಾಗಿದೆ. ಅದರ ಸದಸ್ಯ ಆಗಿರುವಂಥ ಭಾವನಾ ಬೆಳಗೆರೆ ಅವರು ದೂರು ದಾಖಲು ಮಾಡಿದ್ದಾರೆ. ಸುಮಾರು 1.6 ಕೋಟಿ ರೂಪಾಯಿ ಮೌಲ್ಯದ ಸೈಟನ್ನು ವಂಚನೆ ಮಾಡಲಾಗಿದೆ ಅಂದರೆ ಆ ಒಂದು ಆರೋಪ ಇದೆ. ಅಷ್ಟು ಮೊತ್ತದ ಸೈಟ್ಗಳನ್ನ ಕೊಟ್ಟಿಲ್ಲ ಅಂದರೆ ಕಲೆಕ್ಟ್ ಮಾಡ್ಕೊಂಡು ಕೊಟ್ಟಿಲ್ಲ ಅನ್ನುವಂಥದ್ದು ಒಂದು ಆರೋಪ, ಸದಸ್ಯರ ಆರೋಪ. ದೂರಿನಲ್ಲೂ ಅದೇ ಉಲ್ಲೇಖ ಆಗಿದೆ. ಬಿಲ್ಡರ್ ಭಗೀರಥ, ಸಂಜೀವ್ ತಗಡೂರು ವಿರುದ್ಧ ಈಗ FIR ದಾಖಲಾಗಿದೆ. ಒಟ್ಟಾರೆಯಾಗಿ 5 ವಿರುದ್ಧ ಈ ಪ್ರಕರಣದಲ್ಲಿ FIR ದಾಖಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.